ಅದೊಂದು ಮಳೆಗಾಲದ ಸಂಜೆ. ಮಳೆ ಏನೋ ಜೋರಾಗಿ ಬರ್ತಾ ಇದೆ. ಹೊರಗಡೆ ಗಾಳಿ ಸುಯ್ ಅಂತೇಳಿ ತಣ್ಣಗೆ ಬೀಸ್ತಾ ಇದೆ. ಈ ಚಳಿಗೆ ಮನೇಲೆ ಬೆಚ್ಚಗೆ ಸ್ವೆಟರ್ ಹೊದ್ಕೊಂಡು ಕೂರೋಣ ಅನ್ಸ್ಬಿಡುತ್ತೆ. ಆದರೆ ಹಾಗೆ ಸುಮ್ಮನೆ ಕೂರೋಕ್ಕಾಗತ್ತಾ? ಜೊತೆಗೊಂದು ಫಿಲ್ಟರ್ ಕಾಫಿನೂ ಬೇಕು ಅನ್ಸುತ್ತೆ. ಫಿಲ್ಟರ್ ಕಾಫಿ ಏನೋ ಮಾಡ್ಕೊಂಡ್ರಿ. ಆದರೆ ಅದ್ರ ಜೊತೆಗೆ ಒಂದು ಮಿರಪಕಾಯಿ ಬಜ್ಜಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆದರೆ ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಎಲ್ಲರಿಗೂ. ಇದೇನಪ್ಪ ಮಿರಪಕಾಯಿ ಅಂತ ಕೇಳ್ತಿದ್ರಾ? ಮಿರಪಕಾಯಿ ಅಂದರೆ ಕನ್ನಡದಲ್ಲಿ ಮೆಣಸಿನಕಾಯಿ ಅಂತ ಅರ್ಥ ಕಣ್ರಿ. ಆದರೆ ಇದನ್ನು ಮಾಡೋ ವಿಧಾನ ಮಾತ್ರ ಬೇರೆ. ಈ ಆಂಧ್ರದಲ್ಲಿ ಇದಕ್ಕೆ ಮಿರಪಕಾಯಿ ಬಜ್ಜಿ ಅಂತ ಹೇಳ್ತಾರೆ. ಸೊ ಅದು ಹೇಗೆ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಬಜ್ಜಿ ಮೆಣಸು ಸಿಗುತ್ತಲ್ಲ, ಅದನ್ನು ತಗೊಳ್ಳಿ. ಅದನ್ನು ಮಧ್ಯದಲ್ಲಿ ಈ ಥರ ಸ್ಲೈಸ್ ಮಾಡಿಕೊಂಡು ಅಂದರೆ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜನೆಲ್ಲ ತೆಕ್ಕೊಳ್ಳಿ. ಈ ಬಜ್ಜಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಮ್ಮೂರುಗಳಲ್ಲಿ ಮಾಡೋಂಗೆ ಡೈರೆಕ್ಟಾಗಿ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಹಾಕ್ಬಿಟ್ಟು ಡೈರೆಕ್ಟಾಗಿ ಎಣ್ಣೆಲಿ ಕರಿಯಲ್ಲ. ಅದಕ್ಕಿಂತ ಮುಂಚೆ ಇನ್ನೇನೋ ಮಾಡ್ತಾರೆ. ಏನು ಅಂತ ಹೇಳಿ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ನೆಕ್ಸ್ಟು ಒಂದೆರಡು ಆಲೂಗಡ್ಡೆ ತೊಗೊಳ್ಳಿ. ಆಲೂಗಡ್ಡೆನ ಹಾಗೆ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ. ನೆಕ್ಸ್ಟು ಒಂದು ಈರುಳ್ಳಿ ತೊಗೊಂಡು ಅದನ್ನು ಸಣ್ಣದಾಗಿ, ಅತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈಗ 1 ಕಪ್ಪು ಕಡಲೆ ಹಿಟ್ಟು ತೊಗೊಳ್ಳಿ. ಆ ಕಡಲೆ ಹಿಟ್ಟಿಗೆ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಇದಕ್ಕೊಂದು ಸ್ಪೂನು ಅಂದರೆ 1 ಟೀ ಸ್ಪೂನು ಕೊರಿಯಾಂಡರ್ ಪೌಡ್ರ್ ಅಂದರೆ ಕೊತ್ತಂಬರಿ ಪುಡಿನೂ ಹಾಕಿಬಿಡಿ. ಆಮೇಲೆ 1 ಟೀ ಸ್ಪೂನು ಜೀರಿಗೆ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನೂ ಹಾಕಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಡಿ. ಈಗ 1 ಟೀ ಸ್ಪೂನಷ್ಟು ಅಜ್ವೈನ್ ಹಾಕ್ತಾ ಇದ್ದೀವಿ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಮಿಕ್ಸ್ ಮಾಡ್ಕೊತಾ ಬನ್ನಿ. ಒಂದು ಬೋಂಡದ ಹಿಟ್ಟು ಹದದಷ್ಟು ಬಂದರೆ ಸಾಕಾಗುತ್ತೆ. ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಒಂದೊಂದು ಸರಿ ಗಂಟು ಉಳಿದ್ಬಿಡುತ್ತೆ. ಹಾಗೆಲ್ಲ ಉಳಿಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಕಡೆ ಆಲೂಗಡ್ಡೆ ಬೆಂದಿರುತ್ತಲ್ಲ, ಅದು ತಣ್ಣಗಾದ್ಮೇಲೆ ಅದರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಪುಡಿ ಪುಡಿಯಾಗಿ ಹಿಟ್ಟಾದಂಗೆ ಆಗಬೇಕು. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕಿ ಮತ್ತೆ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ. ಈಗ ಈ ಹಿಟ್ಟಿಗೆ ಒಂದು ಚೂರು ಉಪ್ಪು ಹಾಕಿ. ಎಲ್ಲ ಹಾಕಿದ್ಮೇಲೆ ಇದ್ದೇ ಇದೆಯಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ಈಗ ಈ ಬಜ್ಜಿಯ ವಿಶೇಷತೆನೇ ಇದು. ಈಗ ಸ್ಲೈಸ್ ಮಾಡ್ಕೊಂಡಿರ್ತೀರಲ್ಲ ಮೆಣಸಿನ್ಕಾಯಿನ, ಅದನ್ನು ತೊಗೊಂಡು ಈ ಆಲೂಗಡ್ಡೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡೋದಲ್ಲ, ಅದನ್ನು ತೊಗೊಳ್ಳಿ. ಈಗ ಆಲೂಗಡ್ಡೆ ಮಿಕ್ಸರ್ನೆಲ್ಲ ಮೆಣಸಿನ್ಕಾಯಿ ಒಳಗೆ ತುಂಬ್ತಾ ಬನ್ನಿ. ಆ ಸ್ಲೈಸ್ ಮಾಡ್ಕೊಂಡಿರ್ತೀರಲ್ಲ ಒಳಗೆಲ್ಲ ಚೆನ್ನಾಗಿ ತುಂಬಿದ್ಮೇಲೆ ಇನ್ನೇನು ಹಿಟ್ಟು ಕಲಿಸ್ಕೊಂಡಿರ್ತೀರಲ್ಲ ಬೋಂಡ ಕರೀಲಿಕ್ಕೆ, ಅದನ್ನೆಲ್ಲ ಚೆನ್ನಾಗಿ ಮೆಣಸಿನ್ಕಾಯಿಗೆ ಹಚ್ಚಿ ಎಣ್ಣೆಲ್ಲಿ ಬಿಡೋದೆ. ಒಂದು ಕಡೆ ಮಳೆ ಬಿದ್ದ ಮಣ್ಣಿನ ಘಮ, ಜೊತೆಗೆ ಫಿಲ್ಟರ್ ಕಾಫಿಯ ಘಮ, ಅದ್ರ ಜೊತೆಗೂ ಈ ಮಿರಪಕಾಯಿ ಬಜ್ಜಿಯೋ ಸೇರಿಬಿಟ್ರೆ ಇನ್ನೇನು ಬೇಕು ಸ್ವಾಮಿ ಜೀವನಕ್ಕೆ. ಈ ಮೆಣಸಿನ್ಕಾಯಿ ಒಳಗಡೆ ಆಲೂಗಡ್ಡೆ ಈರುಳ್ಳಿ ಸ್ಟಫಿಂಗ್ ಮಾಡೋದ್ರಿಂದ ಅದು ಎಣ್ಣೆಲಿ ಕರೆದಾಗ ಒಂದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಕಣ್ರಿ. ಹೊರಗಡೆ ಲೇಯರು ಕ್ರಂಚಿ ಆಗಿದ್ರೆ ಒಳಗಡೆ ಲೇಯರ್ ಇರುತ್ತಲ್ಲ, ಅದು ಈ ಆಲೂಗಡ್ಡೆ ಈರುಳ್ಳಿ ಮಿಕ್ಸರ್ ಜೊತೆ ಸೇರಿ ಒಂದು ಬೇರೆ ಥರ ಟೇಸ್ಟಾಗಿ ಕೊಡುತ್ತೆ. ಅದನ್ನು ಹೇಳೋಕ್ಕಾಗಲ್ಲ, ಅದನ್ನು ನೀವೇ ಟೇಸ್ಟ್ ಮಾಡಿ ಅನುಭವಿಸ್ಬೇಕು. ಹಾಗಾದರೆ ಮನೇಲಿ ಒಂದ್ಸರಿ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಸಕ್ಕತ್ತಾಗಿತ್ತು ಅಂತ. ವಿಡಿಯೋ ನೋಡಿದವರು ಹಾಗೆ ಸುಮ್ಮನೆ ಕೂತ್ಕೊಂಬಿಡಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹೀಗೆ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ. ಹಾಗಾದರೆ ಮತ್ತೆ ಸಿಗುವ.